ಆ ರೀತಿ ತಗೊಂಡು ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಖಂಡಿತ ರಾಜ್ಯ ಸರ್ಕಾರ ಮಾಡೇ ಮಾಡುತ್ತೆ. ಬಟ್ ಆದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಸರಿ, ಕೇಂದ್ರ ಸರ್ಕಾರ ಏನ್ ಮಾಡ್ತದೆ? ಓಕೆ, ಈಗ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು, ಅವ್ರಿಗೆ ಅದು ಗೊತ್ತಿಲ್ಲ. 100% ಇರುತ್ತೆ, ಆದ್ರೂ ಕೂಡ ಮುಂಚಿತವಾಗಿ ಗೊತ್ತಿದ್ರು ಅವ್ರು ಏನು ಮಾಡಿಲ್ಲ, ಏನು ಅಲರ್ಟ್ ಆಗಿಲ್ಲ ಅನ್ನೋಂಥದ್ದು ಒಂದು ಮೈನಸ್ ಪಾಯಿಂಟ್. ಖಂಡಿತ ಮೇಡಮ್. ಅಪ್ಕಮಿಂಗ್ ಡೇಸ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ತಾರಾ ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ದಾರೆ. ಸರಿ, ಈಗ ವಿರೋಧ ಪಕ್ಷದವರಾಗಿ ನೀವೇನ್ ಮಾಡ್ತೀರಾ? ಮತ್ತೆ ಎಲ್ಲ ನೋಡ್ಕೊಂಡು ಸುಮ್ಮನಿರ್ತೀರಾ ಅಂತನಾ? ವಿರೋಧ ಪಕ್ಷದವರು ಮೊದಲೇದಾಗ ರಾಜ್ಯದಲ್ಲಿ ವಿರೋಧ ಪಕ್ಷ ಇಲ್ಲ ಅನ್ನೋದೇನೆ ಗೊತ್ತಾಗ್ತದೆ. ವಿರೋಧ ಪಕ್ಷ ಸ್ಥಾನನ ಅಶೋಕ್ ಅವ್ರಿಗೆ ನಿಭಾಯಿಸಕ್ ಆಗ್ತಾ ಇಲ್ಲ. ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಪ್ರಶ್ನೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇಲ್ಲ ವೈಯಕ್ತಿಕವಾಗಿ ದಾಳಿ ಮಾಡ್ತಾರೆ, ಇಲ್ಲ ಅದನ್ನ ಬಿಟ್ಟು ಸಿದ್ದರಾಮಯ್ಯ DK ಅವ್ರ ಬಗ್ಗೆ ಮತ್ತು ಸಿದ್ದರಾಮಯ್ಯ ಅವ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ವಿರೋಧ ಪಕ್ಷ ಸ್ಥಾನ ರೀತಿಯಲ್ಲಿ ಅವ್ರು ನಿಭಾಯಿಸ ರಾಜ್ಯದಲ್ಲಿ ಫಸ್ಟ್ ಆಫ್ ಆಲ್ ವಿರೋಧ ಪಕ್ಷ ನಾಯಕನೇ ಇಲ್ಲ. ಆಡಳಿತ ಪಕ್ಷದ ಆ ಒಂದು ಗ್ಯಾರಂಟಿ ಭರವಸೆಗಳು ಹೇಗೆ ಕೊಟ್ಟಿದ್ದು ಅದನ್ನ ನಿಭಾಯಿಸ್ಕೊಂಡು ರಾಜ್ಯ ಸರ್ಕಾರ ಬರ್ತಾ ಇದೆ ಅಷ್ಟೇ ಮೇಡಮ್. ಅಲ್ಲ, ನೀವು ಈ ಥರ ಹೇಳ್ತೀರಾ? ಈಗ BJP ಅವ್ರು ಹೇಳೋದೇನು ಅಂತಂದರೆ, ಈಗ ಒಂದು ಮನೆ ಅಂತಂದರೆ, ಒಂದು ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತಂದರೆ ಅಲ್ಲಿರುವಂಥವ್ರು ದೊಡ್ಡವ್ರು ಏನು ಮಾಡ್ತಾರೆ, ನಿಮ್ಮ ಸಮಸ್ಯೆ ನಾವೇನು ಮಾಡೋಕ್ಕಾಗಲ್ಲ, ಏನಾರು ಮಾಡ್ಕೊಂಡು ಸಾರಿ ಅಂತ ಬಿಡೋದಿಲ್ಲ. ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ, ಇಲ್ಲ ಹೇಳ್ತಾರೆ. ಅದಕ್ಕೆ ಇವಾಗ ನಮ್ಮ ರಾಜ್ಯದ ಒಂದು ಜವಾಬ್ದಾರಿ ಅನ್ನೋಂಥದ್ದು ಈಗ CM ಮೇಲಿದೆ. ಹೌದು, ಆ ಜವಾಬ್ದಾರಿ ಅಟ್ಲೀಸ್ಟ್ ಸ್ವಲ್ಪ ಕಾಳಜಿಯನ್ನ ತೋರಿಸೋದ್ರ ಮೂಲಕ ಏನ್ ಮಾಡಬಹುದು ಅವರು? ಮೇಡಮ್ ನೋಡಿ, 25 ಸರ್ಕಾರಕ್ಕೆ 25 ಜನ BJP ಸಂಸದರನ್ನು ರಾಜ್ಯದಿಂದ ಕಳಿಸಿದ್ವಿ. ಏನ್ ತಗೊಂಡ್ಬಂದ್ರು? 20 ಜನ ಹೋಗಿ ಏನ್ ತಗೊಂಡ್ಬಂದ್ರು ಅದ ಹೇಳಿ. ಈಗ ಅದೇ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ಕೇಳಿದಾರೆ ಅಲ್ಲಿಂದ ಏನ್ ತಗೊಂಡ್ಬಂದಿದ್ದಾರೆ? 25 ಜನ ಸಂಸದರು ಹೋಗಿ ಏನಲ್ಲಿ ದಬ್ಬಾಕವ್ರೆ ಅಂತ ಅದನ್ನೇ ನಾವು ಕೇಳಬೇಕಾಗಿದೆ. ರಾಜ್ಯ ಜನ ಕೇಳಬೇಕಾಗಿದೆ, ನೋಡಪ್ಪ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ರಾಜ್ಯದ ಪರಿಸ್ಥಿತಿ ಇದೆ, ನಮ್ಗೆ ಇದ್ರಲ್ಲಾದ್ರೂ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ. ನಾವು ರಾಜ್ಯ ಸರ್ಕಾರದಿಂದ ಸಂಸದರಿಗೆ ಮತ್ತು BJP ವಿರೋಧ ಪಕ್ಷ ನಾಯಕರುಗಳಿಗೆ ಕೇಳ್ತಾ ಇದೀವಿ, ನೀವು ನಾವು ಕೇಂದ್ರ ಸರ್ಕಾರ ಮನವಿ ಮಾಡ್ತಾ ಇದೀವಿ, ನೀವು ಒತ್ತಡ ಹಾಕಿ. ನಮ್ಮ ರಾಜ್ಯದಲ್ಲಿ ಈಗ ಈ ಥರ ಗ್ಯಾಸ್ ಪರಿಣಾಮ ಹೆಚ್ಚಾಗ್ತಾ ಇದೆ, ಸಮಸ್ಯೆ ಜಾಸ್ತಿ ಆಗ್ತದೆ, ಖಾಸಗೀಕರಣದಲ್ಲಿ ಈ ಥರ 5,000 6,000 ಇದಾಗ್ತಾ ಇದೆ, ನಮ್ಗೆ ಏನಾದರೂ ಪರ್ಯಾಯ ಏನಾದರೂ ಕೊಡಿ ಅಂತ ನಾವೇ ರಾಜ್ಯ ಸರ್ಕಾರದಿಂದ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಕೇಂದ್ರ ಸಂಸದರಿಗೆ ಕೇಳ್ತಾ ಇದೀವಿ ಮೇಡಮ್. ಅವರು ಹೋಗಿ ಆ ಬಾಯಿ ಬಿಚ್ಚಲ್ವೇ ಹೋಗಿ ರಾಜ್ಯ ಸರ್ಕಾರ ಟೀಕೆ ಮಾಡ್ತಾರೆ. ಏನು ಮಾಡೋದು? ರಾಜ್ಯ ಸರ್ಕಾರ ಟೀಕೆ ಮಾಡ್ತಾ ಇರ್ತಾರೆ. ಅವ್ರು ನಾವು ಮಾಡ್ತೀವಪ್ಪ, ನೀವು ಮಾಡಿ, ನಿಮ್ಮ ಪ್ರಯತ್ನ, ನಿಮ್ಮ ಸರ್ಕಾರದಿಂದ ಏನೇನು ಮಾಡಬೇಕು ಅದನ್ನ ಪ್ರಯತ್ನ ಕೇಂದ್ರ ಸರ್ಕಾರಕ್ಕೆ ಮನವಿ ತಲುಪಿಸಿ ಅಂತ ಹೇಳ್ಬೇಕು. ಅದನ್ನ ಹೇಳ್ತಾ ಇಲ್ಲ, ಬರೀ ಟೀಕೆ ಮಾಡ್ತಾ ಇದ್ದಾರೆ. ಈಗ ನಮ್ಗೆ ಗ್ಯಾಸ್ ಬರ್ಬೇಕಾರೋದಲ್ಲಿ ಕೇಂದ್ರ ಸರ್ಕಾರದಿಂದ ಬರಬೇಕು, ಅವರ ಒಂದು ಅಡಿಯಲ್ಲಿರೋದು. ಈಗ ಅಡಿಯಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡ್ತಾರೆ ಅಷ್ಟು ಪ್ರಯತ್ನ ಮಾಡಿದಾಗ ಇವರು ವಿರೋಧ ಪಕ್ಷದವರು ಸಹಕಾರ ಕೊಡ್ಬೇಕಲ್ವಾ? ಸಹಕಾರನ ಕೊಡ್ತಾ ಇಲ್ಲ ಅವರು.